ನಮಸ್ತೆ. ಇವತ್ತು ಬಾಯಲ್ಲಿಟ್ಟರೆ ಕರಗೋ ಅಷ್ಟು ಸೂಪರಾಗಿರೋವಂಥ ಒಂದು ಸ್ವೀಟ್ ರೆಸಿಪಿನ ನಿಮಗೆ ತೋರಿಸ್ತೀನಿ. ಅದೇನಪ್ಪ ಅಂದರೆ ಮೈಸೂರು ಪಾಕು ನೀವು ಎಷ್ಟೇ ಸಲ ಮಾಡಿದ್ರೂ ಒಂದೊಂದು ಸಲ ಮಾಡಿದಾಗಲೂ ಒಂದೊಂದು ಥರ ಬರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಬಿಸಿ ಇದೆ, ಹಂಗಾಗಿ ನಾನು ನಿಧಾನಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಯಾವ ಥರ ಕಟ್ ಮಾಡಿರ್ತೀರ ನೋಡಿ ಅದೇ ಥರನೇ ಬರುತ್ತೆ. ಬಾಯಲ್ಲಿ ಇಟ್ಟಿದ ತಕ್ಷಣ ಕರಗೋಗುತ್ತೆ. ಅಷ್ಟು ಸೂಪರಾಗಿ ಯಾರು ಬೇಕಾದರೂ ಮಾಡ್ಬೋದಾದಂಥ ಒಂದು ಮೈಸೂರು ಪಾಕನ್ನ ಇವತ್ತು ನಿಮಗೆ ತೋರಿಸ್ತೀನಿ. ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಎಷ್ಟು ದಪ್ಪ ಪೀಸ್ಗಳಾಗಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ. ತುಂಬ ಸಿಂಪಲ್ಲಾಗಿ ಇದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ನೋಡಿದ ನಂತರ ಏನು ಅನಿಸ್ತು ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ. ಬನ್ನಿ ಇದನ್ನು ಸಿಂಪಲ್ಲಾಗಿ ಯಾವ ಥರ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ. ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ನಾನು ಒಂದೇ ಒಂದು ಬೌಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಅದೇ ಬೌಲ್ ಅಳತೆನಲ್ಲಿ ನಾನಿಲ್ಲಿ ತೊಗೊಂಡಿದ್ದೀನಿ. ಒಂದು ಬೌಲಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ, ಅರ್ಧ ಬೌಲಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೋಡಿ ಇದೆರಡೂ ಕೂಡ ಬಿಸಿ ಮಾಡ್ಕೊಳ್ಬೇಕು. ನೀವು ಲೋಟ ಅಥವಾ ಬೌಲು ಯಾವ್ದು ಬೇಕಾದರೂ ಅಳತೆನಲ್ಲಿ ತೊಗೊಳ್ಬೋದು. ನಾನು ಅದಕ್ಕೋಸ್ಕರನೇ ನಿಮಗೆ ಒಂದೇ ಬೌಲಲ್ಲಿ ಎಲ್ಲ ಅಳತೆಗಳನ್ನು ಕೂಡ ಈಸಿ ಆಗಲಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಹಾಕಿರೋದು ಒಂದು ಬೌಲಷ್ಟು ತುಪ್ಪ, ಅರ್ಧ ಬೌಲಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಅಂದರೆ ತುಂಬ ಬಿಸಿಯಾಗಿ ಹೊಗೆ ಬರೋವರೆಗೂ ಅದು ಬೇಕಾಗಿಲ್ಲ ಸ್ನೇಹಿತರೆ, ಸ್ವಲ್ಪ ಬಿಸಿ ಆದರೆ ಸಾಕು. ಇಲ್ಲಿ ಅರ್ಧ ಬೌಲಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಟೋಟಲ್ ಏನಾಯ್ತು ಹೇಳಿ, ಒಂದು ಬೌಲಷ್ಟು ತುಪ್ಪ, ಒಂದು ಬೌಲಷ್ಟು ಎಣ್ಣೆ ಆಯಿತು. ಇವಾಗ ಅರ್ಧ ಬೌಲು ಎಣ್ಣೆಗೆ ಒಂದು ಬೌಲಷ್ಟು, ಅದೇ ಬೌಲಲ್ಲಿ ಒಂದು ಬೌಲಷ್ಟು ಕಡಲೆ ಹಿಟ್ಟು, ಚೆನ್ನಾಗಿರೋ ಕಡಲೆ ಹಿಟ್ಟನ್ನು ತಗೊಳ್ಳಿ. ಇವಾಗ ನಾನು ಆ ಒಂದು ಎಣ್ಣೆ ಏನಿತ್ತು ನೋಡಿ ಅದಕ್ಕೆ ಚೆನ್ನಾಗಿ ನಾವು ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕೆಂದರೆ ಬಿಗಿನರ್ಸ್ ಆದರೆ ಗಂಟಾಗುತ್ತೆ ಒಂದೊಂದ್ಸಲಿ ಮಾಡಬೇಕಾದ್ರೆ, ಹೆಂಗೆ ಮಾಡೋದಪ್ಪ ಅಂತ ಭಯ ಇರುತ್ತಲ್ವ. ಹಂಗಾಗಿ ಯಾವುದೇ ರೀತಿ ಗಂಟಾಗಲ್ಲ, ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಥರ ಮಾಡೋದ್ರಿಂದ. ಇಲ್ಲಿ ನಾನು ಅರ್ಧ ಎಣ್ಣೆಗೆ ಒಂದು ಬೌಲಷ್ಟು ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಬೌಲಲ್ಲಿ ಒಂದು ಬೌಲು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಒಂದು ದಪ್ಪ ತಳದ ಪಾತ್ರೆನ ಇಟ್ಕೊಳ್ಳಿ. ಕಾಲು ಭಾಗದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲ್ ಸಕ್ಕರೆಗೆ ಕಾಲು ಭಾಗದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ, ಒಂದು ಕಾಲು ಚಮಚ. ಏಕೆಂದರೆ ಒಂದು ಚೆನ್ನಾಗಿ ಕಲರ್ ಬರಲಿ ಅನ್ನೋದಕ್ಕೋಸ್ಕರ. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ನೋಡಿ ಯಾವ ಥರ ಆಗಿದೆ, ಎಲ್ಲೂ ಕೂಡ ನಿಮಗೆ ಗಂಟಿಲ್ಲ. ನಂತರ ನಾವೇನು ಮಾಡಬೇಕು ಇಂಪಾರ್ಟೆಂಟ್ ಅಂತಂದರೆ, ಒಂದು ತಟ್ಟೆಗೆ ನೀವು ಯಾವುದ್ರಲ್ಲಿ ಹಾಕ್ತೀರ ನೋಡಿ, ಟ್ರೇ ಆಗ್ಬೋದು, ತಟ್ಟೆ ಆಗ್ಬೋದು, ಅದಕ್ಕೆ ಸ್ವಲ್ಪ ತುಪ್ಪನ ಸವರಿ ಇಟ್ಕೊಂಬಿಡಿ ಸೈಡಲ್ಲಿ. ನೀವು ಲಾಸ್ಟಲ್ಲಿ ಮಾಡೋಣ ಅಂತ ಅಂದ್ಕೊಳ್ಬೇಡಿ, ಯಾಕೆಂದರೆ ಲಾಸ್ಟಲ್ಲಿ ನಮಗೆ ಟೈಮೇ ಉಳಿಯಲ್ಲ. ಇಲ್ಲಿ ನಾನು ಸಕ್ಕರೆ ಮತ್ತು ನೀರು ಎರಡು ಕೂಡ ಕುದೀತಾ ಇದೆ. ಯಾವ ಥರ ಪಾಕ ಮಾಡ್ಕೋಬೇಕಂತ ಹೇಳ್ತೀನಿ. ನಿಮ್ಮ ಎರಡು ಬೆರಳು ಮಧ್ಯ ಒಂದು ದಾರ ಬರುತ್ತಲ್ವ, ಆ ಥರ ಒಂದು ದಾರ ಬರಬೇಕು. ಒಂದು ಎಳೆ ಪಾಕ ಬಂದರೆ ಸಾಕು. ಇದು ತುಂಬ ಈಸಿ ಸ್ನೇಹಿತರೆ. ಪಾಕ ತೆಗೆಯೋದೇ ಒಂದು ಕಷ್ಟ ಅಂತ ಹೇಳ್ತಾರೆ, ಇಲ್ಲ ನೋಡಿ ಒಂದು 3 ನಿಮಿಷ ಕುದಿದ್ರೆ ನೋಡಿ ಬರ್ತಾ ಇದೆಯಲ್ವಾ. ಇವಾಗ ರೆಡಿ ಆಗಿದೆ. ರೆಡಿ ಆಗಿರೋದಕ್ಕೆ ನಾವು ಕಡಲೆ ಹಿಟ್ಟು ಮಿಶ್ರಣ ಏನಿತ್ತು ನೋಡಿ ಅದನ್ನು ಪೂರ್ತಿಯಾಗಿ ಈ ಒಂದು ಪಾಕದೊಳಗಡೆ ಹಾಕ್ಕೊಳ್ಳೋಣ. ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಗಂಟಾಗುತ್ತೆ ಅನ್ನೋ ಯಾವುದೇ ಭಯ ಬೇಡ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಗಂಟಾಗಲ್ಲ ಇದು. ನೋಡಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ನೋಡಿ ಎಲ್ಲೂ ಕೈ ಬಿಡೋಕ್ಕೆ ಹೋಗಬೇಡಿ, ಏಕೆ ಅಂತಂದರೆ ಅದು ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾನು ಮುಂಚೆನೇ ಹೇಳಿದ್ದು, ಸ್ವಲ್ಪ ದಪ್ಪ ತಳದ ಪಾತ್ರೆ ಬಾಣಲಿ ಇಟ್ಕೊಳ್ಳಿ. ನೋಡಿ ಇವಾಗ ಬಿಸಿ ಎಣ್ಣೆನ ನಾನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ತಿರುಗಿಸ್ತಾ ನೀವು ಏನು ಮಗ್ಚಾಕ್ತೀವಿ ಅಂತ ಹೇಳ್ತೀವಲ್ವಾ, ಕೆಳಗಡೆದು ಮೇಲ್ಗಡೆ ಬರಬೇಕು, ಮೇಲ್ಗಡೆದು ಕೆಳಗಡೆ ಹೋಗಬೇಕು. ಆ ಥರ ಮಗ್ತಾ ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಂದ್ಸಲಿ ಎಣ್ಣೆ ತುಪ್ಪ ಹಾಕಿದ್ಮೇಲೆ ಅದನ್ನು ಪೂರ್ತಿಯಾಗಿ ಹೀರ್ಕೊಂಡಾಗಲೇ ಅದು ಸಾಫ್ಟ್ ಆಗೋದು. ನಂತರ ನೀವು ಎಣ್ಣೆ ತುಪ್ಪ ಹಾಕಬೇಕಾದ್ರೆ, ಅಥವಾ ನಿಮ್ಮ ಮನೇಲಿ ತುಪ್ಪ ಇಲ್ಲ ಅಂದರೆ ಬರೀ ಎಣ್ಣೆಲಿ ಕೂಡ ಮಾಡ್ಕೊಳ್ಬೋದು, ಅಥವಾ ತುಪ್ಪದಲ್ಲೇ ಮಾಡ್ತೀವಿ ಅನ್ನೋರು ಕೂಡ ತುಪ್ಪದಲ್ಲಿ ಮಾಡ್ಕೊಳ್ಬೋದು. ನಾನು ಎರಡು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ನಾವು ಹಾಕ್ತಾ ಇರೋ ತುಪ್ಪ ಎಣ್ಣೆ ಏನು ಕಾಣಿಸ್ತಾ ಇಲ್ಲ ನೋಡಿ, ಇವಾಗ ಹೀರ್ಕೊಂಡಿದೆ. ಮತ್ತೆ ಒಂದು ಸ್ವಲ್ಪ ಹಾಕೋದು. ಇದೇ ಥರನೇ ನಾವು ಯಾವ ಥರ ಲಾಸ್ಟಿಗೆ ಆಗಬೇಕಂತಂದರೆ, ಇವಾಗ ಹಾಲು ಇಟ್ಬಿಟ್ಟು ನಾವು ಉಕ್ಕುತ್ತಲ್ವ ಹಾಲು, ಆ ಥರ ಉಬ್ಬಿ ಬರುತ್ತೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಎಲ್ಲ ಕಲರ್ ಕೂಡ ಲೈಟ್ ಆಗ್ತಾ ಇದೆ, ಅದು ತಳ ಬಿಟ್ಟು ಕೂಡ ಬರ್ತಾ ಇದೆ. ನೋಡಿ ಈ ಥರ ಚೆನ್ನಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ತುಂಬ ಈಸಿ ಮೈಸೂರು ಪಾಕ್ ಮಾಡೋದು. ನೋಡಿ ಈ ಥರ. ಮತ್ತು ಇನ್ನೊಂದು ಸ್ವಲ್ಪ ಲಾಸ್ಟ್ವರೆಗೂ ಆ ಎಣ್ಣೆ ತುಪ್ಪ ಖಾಲಿ ಆಗೋವರೆಗೂ ಇದೇ ಥರನೇ ಮಾಡ್ಕೊಳ್ಳಿ. ನೋಡಿ ಎಷ್ಟು ಲೈಟ್ ಆಗ್ತಾಯಿದೆ ಕಲರ್, ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ. ಪೂರ್ತಿಯಾಗಿ ಒಂಥರ ಇದಾಗಿದೆ, ಏರ್ ತುಂಬ್ಕೊಳ್ಳುತ್ತಲ್ವ ಆ ಥರ ಆಗಿದೆ. ಇವಾಗ ನೋಡಿ ಯಾವ ಥರ ಉಬ್ಬಿ ಬರುತ್ತೆ ಅದು ಅಂತ ನಿಮಗೆ ತೋರಿಸ್ತೀನಿ. ನೋಡಿ
ಕಾಣಿಸ್ತಾ ಇದೆ ನಿಮಗೆ? ಈ ಥರ ಹಾಲು ಥರ ಉಬ್ಬಿ ಬರ್ತಾ ಇದೆ ನೋಡಿ. ಲಾಸ್ಟಿಗೆ ಇರೋವಂಥ ಎಣ್ಣೆ ತುಪ್ಪನ ಹಾಕಿ ಇವಾಗ ಇನ್ನೊಂದು ನಿಮಿಷನೂ ಕೂಡ ನಾವು ವೆಯ್ಟ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ವೆಯ್ಟ್ ಮಾಡಿದ್ರೆ ಗಟ್ಟಿ ಆಗಿಬಿಡುತ್ತೆ ಇದು. ನೋಡಿ ಈ ಥರ ಒಂದು ಪ್ಲೇಟು ನಾನು ಎಲ್ಲರ ಮನೆಯಲ್ಲೂ ಕನ್ವೀನಿಯೆಂಟ್ ಆಗಲಿ ಅಂತ ಅಂದ್ಬಿಟ್ಟು ಪ್ಲೇಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ದೊಡ್ಡ ತಟ್ಟೆ ಅಥವಾ ಟ್ರೇ ಇರುತ್ತಲ್ವ ಅದಕ್ಕೆ ಕೂಡ ನೀವು ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ನಾನು ಇದಕ್ಕೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಹಾಕಿ 1 ನಿಮಿಷ ವೆಯ್ಟ್ ಮಾಡಬೇಕಾಗತ್ತೆ. 1 ನಿಮಿಷ ಆಗಿದ ತಕ್ಷಣವೇ ನೀವು ಒಂದು ಚಾಕು ಸಹಾಯದಿಂದ ಇದನ್ನು ನಿಮ್ಗೆ ಯಾವ ಶೇಪ್ ಬೇಕು ನೋಡಿ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ದೊಡ್ಡ ಪೀಸ್ಗಳಾಗಿ ಮಾಡ್ತಾಯಿದ್ದೀನಿ, ಮತ್ತು ದಪ್ಪ ಪೀಸ್ಗಳಾಗಿ ಕೂಡ ಮಾಡ್ಕೊಂಡಿದ್ದೀನಿ. ತಟ್ಟೆಗೆ ಹಾಕಿದ್ದೀನಲ್ವಾ ಅದಕ್ಕಾಗಿ ಸ್ವಲ್ಪ ದಪ್ಪ ಪೀಸ್ಗಳಾಗಿದೆ. ನೀವು ಚಿಕ್ಕದು ಸಣ್ಣ ಪೀಸ್ ಮಾಡಿಕೊಂಡ್ರೆ ತುಂಬ ಪೀಸ್ಗಳಾಗುತ್ತೆ. ಇದರಲ್ಲಿ ಒಂದೇ ಒಂದು ಬೌಲು ಕಡಲೆ ಹಿಟ್ಟಿನಿಂದ ತುಂಬ ಮೈಸೂರು ಪಾಕನ್ನ ಮಾಡ್ಕೊಳ್ಬೋದು. ಬಾಯಲ್ಲಿಟ್ಟರೆ ಕರ್ಗೆ ಹೋಗುತ್ತೆ ಸ್ನೇಹಿತರೆ, ಅಷ್ಟು ಸಖತ್ತಾಗುತ್ತೆ ಮೈಸೂರು ಪಾಕು. ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು. ನೋಡಿ ಈ ಥರ ಇವಾಗ ಇದರಲ್ಲಿ ತೋರಿಸ್ತೀನಿ. ಅದು ತುಂಬ ಬಿಸಿ ಇದೆ, ಮುಟ್ಟೋದಕ್ಕಾಗ್ತಾಯಿಲ್ಲ. ನೋಡಿ ಹಿಂಗಂದರೆ ಸಾಕು ಎಷ್ಟು ಚೆನ್ನಾಗಿ ಬರ್ತಾಯಿದೆ, ತುಂಬ ಸಖತ್ತಾಗಿದೆ. ನನ್ನ ಮಕ್ಳಿಗಂತೂ ತುಂಬ ಇಷ್ಟ. 3 ದಿನದಿಂದ ಕೇಳ್ತಾನೇ ಇದ್ದರು ಅಮ್ಮ ಮೈಸೂರು ಪಾಕ್ ಮಾಡು ಅಂತ. ಆದರೆ ನಾನು ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ಇವಾಗ ನಾವೇನು ಮಾಡಬೇಕಂದ್ರೆ 1-2 ನಿಮಿಷ ಆದ ನಂತರ ಒಂದು ಪ್ಲೇಟ್ಗೆ ನಾನು ಶಿಫ್ಟ್ ಮಾಡ್ಕೊಳ್ತೀನಿ. ಏನೂ ಇಲ್ಲ ಸ್ನೇಹಿತರೆ, ಇದನ್ನು ಈ ಥರ ನೋಡಿ ಉಲ್ಟಾ ಮಾಡಿದ್ರೆ ಈ ಥರ ನೀಟಾಗಿ ಅದು ಬರುತ್ತೆ. ನೀವು ಯಾವ ಶೇಪಲ್ಲಿ ಕಟ್ ಮಾಡಿದ್ದೀರ ನೋಡಿ ಅದೇ ಶೇಪಲ್ಲಿ ಬರುತ್ತೆ. ಎಷ್ಟು ದಪ್ಪ ಮೈಸೂರು ಪಾಕನ್ನ ಮಾಡಿದ್ದೀನಲ್ವಾ. ನೀವು ಸಣ್ಣ ಪೀಸ್ಗಳು ಕೂಡ ಮಾಡ್ಕೊಳ್ಬೋದು ಆರಾಮಾಗಿ. ನೋಡಿ ನೀವು ಹೆಂಗೆ ಕಟ್ ಮಾಡಿದ್ದೀರ ಹಂಗೇ ಅದು ನೀಟಾಗಿ ಬರುತ್ತೆ. ಅದಕ್ಕೇ ನಾನು ಮುಂಚೆನೇ ಹೇಳಿದ್ದು ಕಟ್ ಮಾಡ್ಕೊಳ್ಳಿ ಅಂತ. ನೋಡಿ ಸೂಪರಾಗಿ ಎಷ್ಟು ಸಖತ್ತಾಗಿತ್ತು ಅಂದರೆ ಅಷ್ಟು ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಎಲ್ಲರಿಗೂ ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಬಿಸಿ ಇದೆ, ಮುಟ್ಟೋದಕ್ಕಾಗ್ತಾಯಿಲ್ಲ. ನೋಡಿ ಎಷ್ಟು ದಪ್ಪ ಪೀಸ್ ಆಗಿದೆ ಅಲ್ವಾ. ನೀವು ಸಣ್ಣ ಪೀಸ್ಗಳು ಇದರಲ್ಲಿ ಒಂದು 3 ಪೀಸ್ ಮಾಡ್ಕೊಳ್ಬೋದು ಆರಾಮಾಗಿ. ತುಂಬ ಸಖತ್ತಾಗಿ ಬಂದಿದೆ ಇದು. ನೀವು ಪ್ರತಿ ಸಲ ಮೈಸೂರು ಪಾಕ್ ಮಾಡಿದ್ರು ಒಂದೊಂದು ಸಲ ಬರುತ್ತೆ. ಮಾಡ್ತಾ ತುಂಬ ಪರ್ಫೆಕ್ಟ್ ಆಗಿಬಿಡ್ತೀರಾ ಅಂತ ಹೇಳ್ಬೋದು. ಅಷ್ಟು ಸಖತ್ತಾಗಿ ಮೈಸೂರು ಪಾಕ್ ಬರುತ್ತೆ. ಯಾವುದೇ ರೀತಿ ಅಂಗಡೀಲಿ ಅದು ಏನು ತಂದು ತಿನ್ನೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನಿಮ್ಗೆ ಯಾವಾಗ ಬೇಕೋ ಆವಾಗ ಮಾಡಿ ಆರಾಮಾಗಿ ತಿನ್ಬೋದು. ತುಂಬ ಚೆನ್ನಾಗೂ ಇರುತ್ತೆ, ಆರೋಗ್ಯ ಕೂಡ ಒಳ್ಳೆಯದು. ನೋಡಿ ಒಂದನ್ನು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಕಟ್ ಮಾಡಿದ ತಕ್ಷಣ ಹೆಂಗೆ ಇದಾಗ್ತಾ ಇದೆ ಅಂತ. ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ? ಇದೇ ಥರನೇ ಮಾಡಿ ಟ್ರೈ ಮಾಡಿ ನಿಮ್ಮ ಮನೇಲಿ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ತುಂಬ ಚೆನ್ನಾಗಿರೋವಂಥ ಮೈಸೂರು ಪಾಕ್ನ ಇವತ್ತು ತೋರಿಸಿದ್ದೀನಿ. ನಿಮ್ಗೆ ಏನು ಅನಿಸ್ತು ಅಂತ ತಿಳಿಸಿ. ಥ್ಯಾಂಕ್ ಯು.